Hello friends, welcome to this video. ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಫಾರ್ ವುಮೆನ್. ಇವಾಗ ಹಳ್ಳಿ ಕಡೆ ಇರುವಂತ ಹೆಣ್ಮಕ್ಳಿಗೆ ತುಂಬಾ ಜನಕ್ಕೆ ಏನಾದ್ರೂ ಮಾಡಬೇಕು, ನಾವೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ಡ್ರೀಮ್ಸ್ ಇರುತ್ತೆ. ಸೊ ಅವರಿಗೋಸ್ಕರ ಕಡಿಮೆ ಬಂಡವಾಳದಲ್ಲಿ ಅಥವಾ ಬಂಡವಾಳನೇ ಇಲ್ದಲೆ ಮಾಡ್ಬೋದಾದಂತ ಬಿಸ್ನೆಸ್ ಐಡಿಯಾಸ್ ನ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾವ್ಯಾವ ತರ ಬಿಸ್ನೆಸ್ ಮಾಡ್ಬೋದು ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ ಇವಾಗ ಟೈಲರಿಂಗ್ ನ ಕಲ್ತ್ಬಿಟ್ಟು ಟೈಲರಿಂಗ್ ಬಿಸ್ನೆಸ್ ಮಾಡ್ಬೋದು. ಅಂದ್ರೆ ಏನಾದ್ರು ಡ್ರೆಸ್ಸಸ್ ನ ಸ್ಟಿಚ್ ಮಾಡೋದು, ಬ್ಲೌಸ್ ಸ್ಟಿಚ್ ಮಾಡೋದು, ಆ ತರ ಮಾಡ್ಬೋದು. ಅಥವಾ ಟೈಲರಿಂಗ್ ನ ಇನ್ನೊಬ್ರಿಗೆ ಹೇಳ್ಕೊಡೋದು, ಆ ತರ ಕೂಡ ಮಾಡ್ಬೋದು. ನೆಕ್ಸ್ಟ್ ಇವಾಗ ಬ್ಯೂಟಿ ಪಾರ್ಲರ್ ಮಾಡ್ಬೋದು, ಕ್ಯಾಂಟೀನ್ ನ ಮಾಡ್ಬೋದು, ಚಿಕ್ಕದಾಗಿ ಸ್ಟೇಷನರಿ ಮತ್ತೆ ಜೆರಾಕ್ಸ್ ಶಾಪ್ ನ ಮಾಡ್ಬೋದು, ಬೇಕರಿ ಮಾಡ್ಬೋದು, ಮತ್ತೆ ಬ್ಯಾಂಗಲ್ ಸ್ಟೋರ್ಸ್ ಓಪನ್ ಮಾಡ್ಬೋದು, ಊದ್ಬತ್ತಿನ ಪ್ರೊಡಕ್ಷನ್ ಮಾಡ್ಬೋದು, ಕ್ಯಾಂಡಲ್ ಮಾಡ್ಬೋದು, ಹಪ್ಳ ಮಾಡೋದನ್ನ ಮಾಡ್ಬೋದು. ಈ ತರ ಯಾವ್ದಾದ್ರು ಸಿಂಪಲ್ ಆಗಿರೋ ಬಿಸ್ನೆಸ್ ನ ಮಾಡ್ಬೋದು. ಅದೇ ತರ ಕೆಲವೊಂದು ಐಡಿಯಾಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. 10 ಬಿಸ್ನೆಸ್ ಐಡಿಯಾಸ್ ಫಾರ್ ಹೌಸ್ ವೈಫ್ಸ್, ಅಂದ್ರೆ ಮನೇಲಿ ಕೆಲಸ ಮಾಡ್ಕೊಂಡು ಎಕ್ಸ್ಟ್ರಾ ಫ್ರೀ ಟೈಮ್ ಅಲ್ಲಿ ಮಾಡ್ಬೋದಾದಂತ ಕೆಲಸಗಳು. ಸೆಲ್ ಯುವರ್ ಸೆಲ್ಫ್ ಮೇಡ್ ಪ್ರಾಡಕ್ಟ್ಸ್, ಅಂದ್ರೆ ನೀವೇ ಮಾಡಿರೋಂತ ಪದಾರ್ಥಗಳನ್ನ ಮಾರೋದು. ಏನು ಇವಾಗ ಅದೇ ಊದುಬತ್ತಿ, ಕ್ಯಾಂಡಲ್, ಹಪ್ಳ ಮಾಡೋದು, ಆ ತರದನ್ನ ಪ್ರಾಡಕ್ಟ್ಸ್ ನ ಮಾಡಿ ಜಾಸ್ತಿ ಮಾಡ್ಬಿಟ್ಟು, ಇವಾಗ ನೀವು ಮನೆಗೆ ಅಂತ ಮಾಡ್ಕೊಂತಿರ್ತೀರಾ, ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಅದಕ್ಕೆ ನಿಮ್ದೇ ಆದಂತ ಕಸ್ಟಮರ್ಸ್ ನ ಅಂದ್ರೆ ತಗೊಳ್ಳೋ ಅಂತವ್ರನ್ನ ಹುಡುಕ್ಬಿಟ್ಟು ಅವರಿಗೆ ಸೇಲ್ಸ್ ಮಾಡೋದು ಒಂದು ಬಿಸ್ನೆಸ್ ಐಡಿಯಾ ಆಗಿರುತ್ತೆ. ಇನಿಶಿಯೇಟ್ ಕ್ಯಾಟರಿಂಗ್ ಸರ್ವಿಸಸ್ ಇಲ್ಲಿಗೆ ನಿಮ್ಗೆ ಸಿಂಪಲ್ ಆಗಿ ಏನೋ ಒಂದು ಫಂಕ್ಷನ್ ಮಾಡ್ತಾರೆ, ಅಲ್ಲಿಗೆ ನಿಮ್ಗೆ ಅಡ್ಗೆ ಮಾಡಕ್ ಜಾಸ್ತಿ ಅಡ್ಗೆ ಮಾಡಕ್ ಚೆನ್ನಾಗ್ ಬರುತ್ತೆ ಅಂದ್ರೆ ಅಡ್ಗೆನ ಮಾಡ್ಬಿಟ್ಟು ಆ ಕ್ಯಾಟರಿಂಗ್ ನ ಒಪ್ಕೊಂಡು ಅವರಿಗೆ ಇಷ್ಟು ಜನಕ್ಕೆ ಅಂತ ಅಡ್ಗೆ ಮಾಡ್ಕೊಂಡು ಹೋಗಿ ಕ್ಯಾಟರಿಂಗ್ ಸರ್ವಿಸಸ್ ನ ಕೊಡ್ಬೋದು. ಗಿಫ್ಟಿಂಗ್ ಬಿಸ್ನೆಸ್, ಗಿಫ್ಟ್ ನ ಬೈಂಡ್ ಮಾಡೋದು, ಪ್ಯಾಕ್ ಮಾಡೋದು, ಯಾವ್ದಾದ್ರು ಒಂದು ಗಿಫ್ಟ್ ನ ಪ್ರೊಡ್ಯೂಸ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಕೊಡೋದು, ಇಷ್ಟು ಗಿಫ್ಟ್ ಐಟಮ್ಸ್ ಅಂತ ಪ್ಯಾಕ್ ಮಾಡಿ ಕೊಡೋದು, ಈ ತರ ಬಿಸ್ನೆಸ್ ಮಾಡ್ಬೋದು. ಯೋಗ ಟ್ಯೂಟೋರಿಂಗ್, ಅಂದ್ರೆ ನಿಮ್ಗೆ ಏನಾದ್ರು ಯೋಗ ಅದ್ರ ಬಗ್ಗೆ ಎಲ್ಲ ಗೊತ್ತಿತ್ತು ಅಂದ್ರೆ ನೀವು ಅಲ್ಲೇ ನಿಮ್ ಸುತ್ತಮುತ್ತ ಇರುವಂತ ಜನ ಯಾರಿಗೆ ಯೋಗ ಮಾಡೋದಕ್ಕೆ ಆಸಕ್ತಿ ಇರುತ್ತೆ ಅಂತವ್ರನ್ನ ಕರ್ಕೊಂಡು ಯೋಗ ಕ್ಲಾಸಸ್ ನ ಮಾಡೋದು. ಫ್ರೀಲಾನ್ಸರ್ ರೈಟಿಂಗ್, ಹೋಮ್ ಟ್ಯೂಟರ್, ಅಂದ್ರೆ ಮನೇಲೆ ನಿಮ್ಗೆ ಮಕ್ಕಳಿಗೆ ಟ್ಯೂಷನ್ಸ್ ನ ಹೇಳ್ಕೊಡೋದು. ಯೂಟ್ಯೂಬ್ ಚಾನೆಲ್ ಮಾಡ್ಕೊಬಹುದು. ಬೇಕರಿ ಮಾಡ್ಬೋದು. ಬೂಟಿಕ್ ಅಂದ್ರೆ ಬ್ಯೂಟಿ ಪಾರ್ಲರ್ ನ ಮಾಡ್ಬೋದು. ಮತ್ತೆ ವೆಡ್ಡಿಂಗ್ ಪ್ಲಾನರ್, ಅಂದ್ರೆ ನಿಮ್ಗೆ ಏನಾದ್ರು ಎಲ್ಲಾ ಕಾಂಟ್ಯಾಕ್ಟ್ಸ್ ಇದ್ರೆ, ಇವಾಗ ಫೋಟೋಗ್ರಾಫರ್ ಇಂದ ಇಟ್ಟು ಅಡ್ಗೆ ಮಾಡೋರು, ಮತ್ತೆ ಅಡ್ಗೆ ಊಟಕ್ಕೆ ಬಡಿಸೋರು, ಮತ್ತೆ ಮೇಕಪ್ ಆರ್ಟಿಸ್ಟು, ಮದ್ವೆಗ್ ಬೇಕಾಗಿರೋ ಎಲ್ಲಾ ಜನಗಳು, ಏನು ಮದ್ವೆ ಪ್ಲಾನ್ ಮಾಡೋ ಎಲ್ಲಾ ಜನಗಳು ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅಂತವ್ರು ಆರಾಮಾಗಿ ಆರ್ಗನೈಸರ್ ಆಗಿ ಕೆಲಸ ಮಾಡ್ಬೋದು. ಒಂದ್ ಮದ್ವೆ ಪ್ರೋಗ್ರಾಮ್ ನ ಒಪ್ಕೊಂಡು ಇಂತಿಷ್ಟು ಅಂತ ಅಮೌಂಟ್ಗೆ ಆರ್ಗನೈಸರ್ ಆಗಿ ಆ ಮದ್ವೆ ಕಂಪ್ಲೀಟ್ ಏನು ಜವಾಬ್ದಾರಿ ಇರುತ್ತೆ ಅದನ್ನ ತಗೊಂಡು ಮಾಡಿ ಒಂದಿಷ್ಟು ಅಮೌಂಟ್ ನ ಇಸ್ಕೋಬಹುದು. ಈ ತರ ಕೆಲಸನ ಕೂಡ ಮಾಡ್ಬೋದು. ಮೇನ್ ಆಗಿ ಹೆಣ್ಮಕ್ಳಾಗಿರೋದ್ರಿಂದ ಹೊರಗಡೆ ಹೋಗಕ್ಕಾಗಲ್ಲ, ಮನೆಯಲ್ಲೇ ಇರೋದು, ನೀವೇನಾದ್ರು ಚೆನ್ನಾಗಿ ಓದಿದೀರಾ ಅಂತ ಆದ್ರೆ ಟ್ಯೂಟೋರಿಯಲ್ ಅಂದ್ರೆ ಟ್ಯೂಷನ್ಸ್ ಮಾಡ್ಬೋದು. ನಿಮ್ಮ ಹಳ್ಳಿಲಿ ಅಥವಾ ನಿಮ್ಮ ಜಾಗದಲ್ಲಿ ನಿಮ್ ಸುತ್ತಮುತ್ತ ಇರೋಂತ ಮನೆಯಲ್ಲಿ ಇರೋಂತ ಮಕ್ಕಳಿಗೆ ಟ್ಯೂಷನ್ಸ್ ನ ಮಾಡ್ಬೋದು. ಇವಾಗೆಲ್ಲ ಕಡಿಮೆ ಅಂದ್ರೂನು 200 ರುಪೀಸ್ ಕೊಡ್ತಾರೆ ನಿಮಗೆ. ಸೊ ನಿಮ್ಗೊಂದ್ 20 ಜನ ಆದ್ರು ಅಂತಂದ್ರೂನು 4,000 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಜಾಸ್ತಿ ಜನ ಆದ್ರು ಅಂತಂದ್ರೆ ನಿಮ್ಗೆ ಈವ್ನಿಂಗ್ ಟೈಮ್ ಅಲ್ಲಿ ಅಥವಾ ಮಾರ್ನಿಂಗ್ ಟೈಮ್ ಅಲ್ಲಿ ಒಂದು 2 to 3 hours ನೀವು ಟ್ಯೂಷನ್ ಅಂತ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಡೇ ಟು ಡೇ ಎಕ್ಸ್ಪೆನ್ಸಸ್ ನ ನೀವು ಅದ್ರಲ್ಲೇನೆ ಮಾಡ್ಕೊಬಹುದು. ಸೊ ಟ್ಯೂಷನ್ಸ್ ನ ಮಾಡೋದು ಒಂದು ಬೆಸ್ಟ್ ಐಡಿಯಾ ಆಗಿರತ್ತೆ. ನೆಕ್ಸ್ಟ್ ಟೈಲರಿಂಗ್ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಚಿಕ್ಕದು ಟೌನ್ ಲಿಮಿಟ್ಗೆ ಹೋಗಿ ಒಂದು ಶಾಪ್ ನ ಏನಾದ್ರು ರೆಂಟಲ್ ತಗೊಂಡು ಅಲ್ಲಿ ಒಂದು ಇಬ್ರು 3 ಜನ ಅಥವಾ ಒಂದ್ 4-5 ಜನನ ಟೈಲರಿಂಗ್ ಗೊತ್ತಿರೋರ್ನ ತಗೊಂಡು ಹೈಯರ್ ಮಾಡ್ಕೊಂಡು 4-5 ಮಿಷನ್ಸ್ ನ ತಗೊಂಡು ಅವ್ರ ಕೈ ನೀವು ಹೊಸದಾಗಿ ಏನಾದ್ರು ಡಿಸೈನ್ಸ್ ನ ಮಾಡಿ ಆ ಡಿಸೈನ್ಸ್ ಅಲ್ಲಿ ನಿಮ್ ಟೈಲರ್ಸ್ ಹತ್ರನೇ ಅದನ್ನ ಸ್ಟಿಚ್ ಮಾಡಿಸಿ ನೀವು ಒಂಚೂರು ಪ್ರಮೋಟ್ ಮಾಡಿ ನಿಮ್ಮ ಅಂಗಡಿಗೆ ಜಾಸ್ತಿ ಜನ ಬರೋ ತರ ಮಾಡ್ಕೊಂಡ್ರೆ ನೀವು ಇದನ್ನ ಕೂಡ ಬಿಸ್ನೆಸ್ ತರ ಮಾಡ್ಬೋದು. ನೀವ್ ಸ್ಟಿಚ್ ಮಾಡ್ದಲೇ ಇದ್ದು ಮಾಡ್ಬೋದಂತ ಬಿಸ್ನೆಸ್ ಆಗಿರುತ್ತೆ ಟೈಲರಿಂಗ್. ನೆಕ್ಸ್ಟ್ ಸ್ಮಾಲ್ ಕ್ಯಾಂಟೀನ್ ಆರ್ ಫಾಸ್ಟ್ ಫುಡ್ ಶಾಪ್. ಫಾಸ್ಟ್ ಫುಡ್ ಅಂದ್ರೆ ನಿಮ್ಗೆ ಚೆನ್ನಾಗಿ ಇವಾಗ ಪಾನಿಪುರಿ, ಗೋಬಿ, ಇದನ್ನೆಲ್ಲ ಅಂದ್ರೆ ನೂಡಲ್ಸ್ ಅದನ್ನೆಲ್ಲ ಫಾಸ್ಟ್ ಫುಡ್ ಎಲ್ಲ ಮಾಡಕ್ ಬರುತ್ತೆ ಅಂದ್ರೆ ಪಿಜ್ಜಾ, ಬರ್ಗರ್ ಇದನ್ನೆಲ್ಲ ಮಾಡಕ್ ಬರುತ್ತೆ ಅಂದ್ರೆ ನೀವು ಫಾಸ್ಟ್ ಫುಡ್ ಶಾಪ್ ನ ಒಂದು ಟೌನ್ ಲಿಮಿಟ್ ಅಲ್ಲಿ ಓಪನ್ ಮಾಡ್ಕೊಂಡು ಮಾಡ್ಬೋದು. ಇದು ಕೂಡ ತುಂಬಾ ಪ್ರಾಫಿಟಬಲ್ ಆಗಿರುತ್ತೆ. ಅಥವಾ ಕ್ಯಾಂಟೀನ್ ಅಂದ್ರೆ ನಾರ್ಮಲ್ ಆಗಿ ಇವಾಗ ಏನಾದ್ರು ಆಫೀಸ್ಗಳು, ಗವರ್ಮೆಂಟ್ ಆಫೀಸ್ಗಳು ಈ ತರ ಎಲ್ಲ ಇರೋ ಕಡೆ ಒಂದು ಕ್ಯಾಂಟೀನ್ ತರ ಓಪನ್ ಮಾಡ್ಕೊಂಡು ಡೈಲಿ ನೀವು ನಿಮ್ ಸ್ಟೈಲ್ ಆಫ್ ಫುಡ್ ನ ಇವಾಗ ಅನ್ನ ಸಾಂಬಾರು, ಮುದ್ದೆ ಆತರ ಏನಾದ್ರು ಮಾಡ್ಬಿಟ್ಟು ಕ್ಯಾಂಟೀನ್ ತರ ರನ್ ಮಾಡ್ಬೋದು. ಬೆಳಗ್ಗೆ ಮಧ್ಯಾಹ್ನಕ್ಕೆ ತಿಂಡಿನ ಸೇಲ್ ಮಾಡಿ ಮಾಡ್ಬೋದು.
ನೆಕ್ಸ್ಟ್ ಕೆಲವೊಂದು ಐಡಿಯಾಗಳನ್ನ ಹೇಳ್ತಾ ಇದ್ದೀನಿ. ಆನ್ಲೈನ್ ಟ್ಯೂಟರಿಂಗ್ ಕೂಡ ಮಾಡ್ಬೋದು. ಇವಾಗ ನೀವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಕೋಡ್ ಮೇಲೆ ನೀವು ಟ್ಯೂಷನ್ ಕ್ಲಾಸಸ್ನ ಮಾಡ್ಬೋದು. ನೆಕ್ಸ್ಟ್ ಪೌಲ್ಟ್ರಿ ಫಾರ್ಮಿಂಗ್ ಅಂದ್ರೆ ಕೋಳಿ ಸಾಕಾಣಿಕೆ ಮಾಡೋದು, ಅದನ್ನ ಕೂಡ ನೀವು ಮಾಡ್ಬೋದು. ಅದು ಕೂಡ ತುಂಬಾ ಪ್ರಾಫಿಟಬಲ್ ಇರುವಂತ ಬಿಸ್ನೆಸ್ ಆಗಿದೆ. ಫ್ಲೋರ್ ಮಿಲ್ ಅಂದ್ರೆ ಹಿಟ್ಟು ಗಿರಣಿ ಅಂತೀವಲ್ಲ ಅದನ್ನ ಕೂಡ ನೀವು ಆರಾಮಾಗಿ ನಿಮ್ಮ ಊರುಗಳಲ್ಲಿ ಆ ಮೆಷಿನ್ ತಗೊಂಡ್ ಬಂದು ಮಾಡ್ಕೊಂಡ್ರೆ ಸಾಕು, ನೀವು ಬಿಸ್ನೆಸ್ ಆರಾಮಾಗಿ ಆಗುತ್ತೆ. ಹ್ಯಾಂಡ್ ಹ್ಯಾಂಡಿಕ್ರಾಫ್ಟ್ಸ್ ಅಂದ್ರೆ ನಿಮಗೆ ಕೈಯಲ್ಲಿ ಏನಾದ್ರೂ ಹ್ಯಾಂಡಿಕ್ರಾಫ್ಟ್ಸ್ ಅಂದ್ರೆ ಪ್ರಿಪೇರ್ ಮಾಡಕ್ ಆಗುತ್ತೆ ಅಂದ್ರೆ ಅದನ್ನ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಆಗುತ್ತೆ. ಬೇಕರಿ, ನಿಮ್ಗೆ ಬೇಕರಿ ಐಟಮ್ಸ್ ಇವಾಗ ಕೇಕ್ ಬ್ರೆಡ್ ಅದನ್ನೆಲ್ಲ ಮಾಡೋ ಅಂತವ್ರು ಯಾರಾದ್ರೂ ಸಿಕ್ಕುತ್ತಿದ್ರೆ, ನಿಮ್ಮ ಹತ್ರ ಏನಾದ್ರೂ ಸ್ವಲ್ಪ ಬಂಡವಾಳ ಇದೆ ಅಂದ್ರೆ ಒಂದು 5 ಲಕ್ಷದವರೆಗೂ ಬೇಕರಿನ ಸ್ಟಾರ್ಟ್ ಮಾಡ್ಬೋದು. ಆರ್ಗ್ಯಾನಿಕ್ ವೆಜಿಟೇಬಲ್ ಕಲ್ಟಿವೇಶನ್, ಆರ್ಗ್ಯಾನಿಕ್ ಅಂದ್ರೆ ಏನು ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ದಿರಾ ವೆಜಿಟೇಬಲ್ಸ್ ನ ಬೆಳೆದು ಮಾರುವಂತ ಬಿಸ್ನೆಸ್ ಮಾಡ್ಬೋದು. ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ಬೋದು. ಡೈರಿ ಓಪನ್ ಮಾಡ್ಕೊಬಹುದು. ಡೈರಿ ಮಾಡ್ಬಿಟ್ಟು ಅದರಲ್ಲಿ ಕೂಡ ಅರ್ನಿಂಗ್ ಮಾಡ್ಬೋದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು. ರಿಟೇಲ್ ಸ್ಟೋರ್, ಏನು ಗ್ರಾಸರಿ ಶಾಪ್, ರಿಟೇಲ್ ಸ್ಟೋರ್ ಅಂದ್ರೆ ಏನಂತೀವಿ ನಾವು, ದಿನಸಿ ಸಾಮಾನು ಕೊಡೋ ಅಂತ ಅಂಗಡಿನ ಕೂಡ ಓಪನ್ ಮಾಡ್ಕೊಬಹುದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೋದು. ಗ್ರಾಸರಿ ಶಾಪ್ ಅಂದ್ರೆ ಅದೇ ಅಂಗಡಿ ಓಪನ್ ಮಾಡ್ಕೊಬಹುದು. ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾನು ಏನ್ ಹೇಳ್ದೆ, ಮದುವೆ ಮತ್ತೆ ಈ ನಾಮಕರಣ ಆತರ ಏನಾದ್ರು ಫಂಕ್ಷನ್ ಗಳಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಜವಾಬ್ದಾರಿನ ತಗೊಂಡು ಒಂದಿಷ್ಟು ಅಮೌಂಟಿಗೆ ಅಂತ ಅನ್ಬಿಟ್ಟು ಈವೆಂಟ್ ನ ಮ್ಯಾನೇಜ್ಮೆಂಟ್ ಮಾಡ್ಕೊಡೋದು, ಅದು ಕೂಡ ಒಂದ್ ಒಳ್ಳೆ ಬಿಸ್ನೆಸ್ ಆಗಿರುತ್ತೆ. ಡೈರಿ ಸೆಂಟರ್ ಮಾಡ್ಬೋದು. ಫರ್ಟಿಲೈಸರ್, ಪೆಸ್ಟಿಸೈಡ್ಸ್, ಔಷಧಿ ಮತ್ತೆ ಗೊಬ್ಬರದ ಅಂಗಡಿಗಳನ್ನ ಓಪನ್ ಮಾಡ್ಕೊಬಹುದು. ಫಿಟ್ನೆಸ್ ಕೋಚಿಂಗ್, ನಿಮಗೆ ಯೋಗ ಅದ್ರ ಬಗ್ಗೆ ಎಲ್ಲ ಗೊತ್ತಿತ್ತು ಅಂದ್ರೆ ಫಿಟ್ನೆಸ್ ಮತ್ತೆ ಯೋಗ ಕ್ಲಾಸ್ ಮಾಡ್ಬೋದು. ಫ್ಲೋರ್ ಮಿಲ್ ಮಾಡ್ಬೋದು. ಗ್ರಾಫಿಕ್ ಡಿಸೈನರ್ ಕೂಡ ಆಗ್ಬೋದು. ಅದನ್ನೆಲ್ಲ ಬಿಟ್ರೆ ಸಲೂನ್, ಬ್ಯೂಟಿ ಪಾರ್ಲರ್ ಎಲ್ಲಾನು ಬಿಟ್ರೆ ರೀಸೇಲಿಂಗ್ ಆಕ್ಟಿವಿಟಿ ಅಂದ್ರೆ ನೀವು ಒಂದಷ್ಟು ಬಟ್ಟೆಗಳನ್ನ ತಗೊಂಡ್ ಬಂದು ನಿಮ್ ಶಾಪ್ ಅಲ್ಲಿ ಇಟ್ಕೊಂಡು ಅದನ್ನ ಸೇಲ್ಸ್ ಕೂಡ ಮಾಡ್ಬೋದು. ಅದನ್ನ ಬಿಟ್ರೆ ಕ್ಲಾತ್ ಸ್ಟೋರ್, ಅದೇ ಬಟ್ಟೆ ಅಂಗಡಿ ಕೂಡ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.